ಜಿಎಸ್ಟಿ 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 ಎಂಬುದು ಜನಸಾಮಾನ್ಯರಿಗೆ ಕೇಳಲು ಅದೊಂದು ಸರ್ವೇ ಸಾಮಾನ್ಯವಾಗಿದೆ. ಜಿಎಸ್ಟಿ ಹೆಸರಿನಲ್ಲಿ ಜನರ ಜೇಬಿಗೆ ಕತ್ತರಿಯನ್ನ ಹಾಕುವಂತಹ ಕೆಲಸ ಮಾಡ್ತಾ ಇದೆ. ವಸ್ತುಗಳ ಮೇಲೆ ಜಿಎಸ್ಟಿ ಕಡಿವಾಣ ಹಾಕಲು ಸಿದ್ಧತೆಯನ್ನ ನಡೆಸಿದಂತಾಗಿದೆ. ಇದೇ ಸೆಪ್ಟೆಂಬರ್ 22ರಿಂದ ನಿಮ್ಮ ಜೇಬಿನ ಮೇಲೆ ಹೊರೆ ಕಡಿಮೆಯಾಗಲಿದೆ ಅಂತ ಸರ್ಕಾರ ಹೇಳುತ್ತಿದೆ. ಸೆಪ್ಟೆಂಬರ್ 22ರಿಂದ ಹಾಲು, ತುಪ್ಪ, ಬೆಣ್ಣೆ, ಚೀಸ್, ಬ್ರೆಡ್, ಚಪಾತಿ ತಿಂಡಿಗಳು, ಪಾಸ್ತಾ, ನೂಡಲ್ಸ್, ಸಾಸ್ಗಳು, ಚಹಾ, ಕಾಫಿ ಮತ್ತು ಮಸಾಲೆಗಳು ಮೊದಲಿಗಿಂತ ಕೊಂಚ ಬೆಲೆಗಳ ಮೇಲೆ ಏನೋ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಇತರ ಆಲ್ಕೋಹಾಲ್ ಯುಕ್ತವಲ್ಲದ ಪಾನೀಯಗಳು, ಸಸ್ಯ ಆಧಾರಿತ ಮೇಲಿನ ಪಾನೀಯಗಳು 18ರಿಂದ 40ರಷ್ಟು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಅಜ್ಜಪ್ಪ. ಜಿಎಸ್ಟಿ 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 ಎಂಬುದು ಜನಸಾಮಾನ್ಯರಿಗೆ ಕೇಳಲು ಅದೊಂದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಅದೇ ಜಿಎಸ್ಟಿ ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರದಿಂದ ಇರಬಹುದು, ಇಲ್ಲ ರಾಜ್ಯ ಸರ್ಕಾರವಾಗಿರಬಹುದು, ಜಿಎಸ್ಟಿ ಹೆಸರಿನಲ್ಲಿ ಜನರ ಜೇಬಿಗೆ ಕತ್ತರಿಯನ್ನ ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಇನ್ನು ಇದೇ ಜಿಎಸ್ಟಿ ಮೇಲಿಂದ ಮೇಲೆ ಜನಸಾಮಾನ್ಯರಿಗೆ ಬರೆಯನ್ನ ಎಳೆಯುವಂತ ಕೂಡ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಿದ್ರೆ ಮತ್ತೆ ಕೆಲವೊಂದು ಪದಾರ್ಥಗಳಾಗಿರ್ಬಹುದು, ಇಲ್ಲ ಸಾಮಗ್ರಿಗಳಾಗಿರ್ಬಹುದು, ಇಲ್ಲ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿವಾಣ ಹಾಕಲು ಸಿದ್ಧತೆಯನ್ನ ನಡೆಸಿದಂತಾಗಿದೆ. ವೀಕ್ಷಕರೇ, ನೀವು ನೋಡ್ತಾ ಇರಬಹುದು, ಇದೇ ಸೆಪ್ಟೆಂಬರ್ 22ರಿಂದ ನಿಮ್ಮ ಜೇಬಿನ ಮೇಲೆ ಹೊರೆ ಕಡಿಮೆಯಾಗಲಿದೆ ಅಂತ ಸರ್ಕಾರ ಹೇಳುತ್ತಿದೆ. ಪ್ರತಿದಿನ ಬಳಸುವ 135 ವಸ್ತುಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಿದ್ದು, ಈ ಪೈಕಿ 9 ವಸ್ತುಗಳನ್ನ ಸಂಪೂರ್ಣವಾಗಿ ಶೂನ್ಯಕ್ಕೆ ಇಳಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದರ ಅರ್ಥ ಅಡುಗೆ ಮನೆಯಿಂದ ಸ್ನಾನಗೃಹ ಮತ್ತು ಡ್ರಾಯಿಂಗ್ ರೂಮ್ನ ವರೆಗಿನ ವಸ್ತುಗಳ ಮೇಲೆ ನೀವು ಗಮನ ವಹಿಸಬಹುದು. ಇದೇ ಸೆಪ್ಟೆಂಬರ್ 22ರಿಂದ ಹಾಲು, ತುಪ್ಪ, ಬೆಣ್ಣೆ, ಚೀಸ್, ಬ್ರೆಡ್, ಚಪಾತಿ ತಿಂಡಿಗಳು, ಪಾಸ್ತಾ, ನೂಡಲ್ಸ್, ಸಾಸ್ಗಳು, ಚಹಾ, ಕಾಫಿ ಮತ್ತು ಮಸಾಲೆಗಳು ಮೊದಲಿಗಿಂತ ಕೊಂಚ ಬೆಲೆಗಳ ಮೇಲೆ ಏನೋ ಪರಿಣಾಮ ಬೀರುತ್ತೆ. ಆದರೆ ಇಲ್ಲಿ ಉಕ್ಕಿನ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು, ಮರದ ಮತ್ತು ಬಿದಿರಿನ ಪೀಠೋಪಕರಣಗಳು, ಹಾಗೆ ಬೆಂಕಿ ಕಡ್ಡಿಗಳು, ಇವೆಲ್ಲ ಏನಿವೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಅಂತ ವರದಿಯಾಗಿದೆ. ಇನ್ನು ಅಡುಗೆ ಮನೆ ವಸ್ತುಗಳು ಮಾತ್ರವಲ್ಲದೆ ವೈಯಕ್ತಿಕ ಆರೈಕೆ ಉತ್ಪನ್ನಗಳಾದ ಟೂತ್ಪೇಸ್ಟ್, ಟೂತ್ ಬ್ರಷ್ಗಳು, ಸೋಪ್, ಶಾಂಪೂ, ಕೂದಲಿನ ಎಣ್ಣೆ, ಶೇವಿಂಗ್ ಕ್ರೀಮ್ ಮತ್ತು ಸೌಂದರ್ಯ ವರ್ಧಕಗಳ ಬೆಲೆಗಳು ಕಡಿಮೆಯಾಗುತ್ತವೆ. ಇನ್ನು ಮಕ್ಕಳ ಆಟಿಕೆಗಳು, ಬೋರ್ಡ್ ಆಟಗಳು, ಪೆನ್ಸಿಲ್ಗಳು, ಕ್ರಯಾನ್ಗಳು ಮತ್ತು ಶೈಕ್ಷಣಿಕ ಕಿಟ್ಗಳು, ಇವೆಲ್ಲವುಗಳು ಕೂಡ ಈಗ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಆದರೆ ದೊಡ್ಡ ಎಲೆಕ್ಟ್ರಾನಿಕ್ ಮತ್ತು ವಾಹನಗಳ ಮೇಲೂ ಪರಿಹಾರ ಲಭ್ಯವಿದೆ ಅಂತ ಹೇಳಿದ್ದಾರೆ. ರಿಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಟಿವಿ, ಎಸಿ, ಸ್ಕೂಟರ್, ಬೈಕ್ ಮತ್ತು ಕಾರಿನ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಲಾಗುತ್ತಿದೆ ಎಂದು ವರದಿಯಾಗಿದೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರಬಹುದು, ಯಾವ ಯಾವ ವಸ್ತುಗಳ ಮೇಲೆ ಬೆಲೆ ಏರಿಕೆಯಾಗುತ್ತೆ ಎಂದು ನೋಡೋದಾದ್ರೆ ಪಾನ್ ಮಸಾಲ, ಎಲ್ಲ ಸುವಾಸನೆ ಅಥವಾ ಸಿಹಿಗೊಳಿಸಿದ ನೀರು, ಕಾರ್ಬೋನೇಟೆಡ್ ಹಣ್ಣಿನ ಪಾನೀಯಗಳು, ಹಾಗೆ ಕೆಫಿನ್ ಮಾಡಿದ ಪಾನೀಯಗಳು, ಕಚ್ಚಾ ತಂಬಾಕು, ತಂಬಾಕು ಉಳಿಕೆ ಅಂದ್ರೆ ಇಲ್ಲಿ ಎಲೆಗಳನ್ನ ಹೊರತುಪಡಿಸಿ ಸಿಗರೆಟ್ ಗುಟ್ಕಾಗಳು, ಮೋಟಾರ್ ಸೈಕಲ್ಗಳು ಅಂದ್ರೆ ಇಲ್ಲಿ 350 cc ಹೆಚ್ಚಿನದು, SUVಗಳು ಮತ್ತು ಐಷಾರಾಮಿ ಕಾರುಗಳು ಆಗಿರಬಹುದು, ಇಲ್ಲ ರಿವಾಲ್ವರ್ಗಳು ಮತ್ತು ಪಿಸ್ತೂಲ್ಗಳು, ವಿಮಾನಗಳು ಅಂದ್ರೆ ಖಾಸಗಿ ಜೆಟ್ಗಳು, ವ್ಯಾಪಾರ ವಿಮಾನಗಳು, ಹೆಲಿಕಾಪ್ಟರ್ಗಳು, ಇಂತಹ ವಿವಾರ ನೌಕೆಗಳು ಮತ್ತು ಆನಂದ ಹಡಗುಗಳ ಇವೆಲ್ಲವುಗಳ ಮೇಲೆ 28ರಿಂದ 40ರಷ್ಟು ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಷ್ಟೇ ಅಲ್ಲ, ಇತರ ಆಲ್ಕೋಹಾಲ್ ಯುಕ್ತವಲ್ಲದ ಪಾನೀಯಗಳು, ಸಸ್ಯ ಆಧಾರಿತ ಮೇಲಿನ ಪಾನೀಯಗಳು 18ರಿಂದ 40ರಷ್ಟು, ಕಲ್ಲಿದ್ದಲು ಬ್ರಿಕೆಟ್ಗಳು, ಕಲ್ಲಿದ್ದಲು ಆಧಾರಿತ ಘನ ಇಂಧನಗಳು, ಲಿಗ್ನೈಟ್, ಪೀಟ್, ಇವೆಲ್ಲವುಗಳು 5ರಿಂದ 18 ಏರಿಕೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೆಂಥಾಲ್ ಉತ್ಪನ್ನಗಳು ಅಂದ್ರೆ DTMO, DMO, ಪುದೀನ ಎಣ್ಣೆ, ಸ್ಪಿಯರ್ ಮಿಂಟ್ ಎಣ್ಣೆ, ಬಯೋಡೀಸೆಲ್ ಅಂದ್ರೆ OMC ಗಳಿಗೆ ಮಿಶ್ರಣಕ್ಕಾಗಿ ಸರಬರಾಜನ್ನು ಹೊರತುಪಡಿಸಿ 12ರಿಂದ 18 ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೇ ಹೇಳಿ ವೀಕ್ಷಕರ, ದಿನನಿತ್ಯ ಬಳಸುವಂತಹ ವಸ್ತುಗಳಾಗಿರಬಹುದು, ಇನ್ನು ಹಾಗೆ ಜನಸಾಮಾನ್ಯರು ಬಳಸುವಂತಹ ದಿನನಿತ್ಯ ವಸ್ತುಗಳ ಮೇಲೆ ಕೂಡ ಕೆಲವೊಂದು ಬೆಲೆ ಕಡಿಮೆಯಾಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಇದನ್ನು ಹೊರತುಪಡಿಸಿ ಯಾವೆಲ್ಲ ವಸ್ತುಗಳು ಮುಂದಿನ ದಿನಮಾನದಲ್ಲಿ ಕಡಿಮೆ ಆಗುತ್ತೆ, ಹಾಗೆ ಯಾವೆಲ್ಲ ವಸ್ತುಗಳು ಇಲ್ಲಿ ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳು ಏರಿಕೆಯಾಗುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗೋಸ್ಕರ.